ಫೈನಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಲ್ಯಾಂಡ್ ಆಗಿದ್ದೀವಿ. ಎಲ್ಲರೂ ಇಳಿಯೋ ಗಂಟೆ ವೆಯ್ಟ್ ಮಾಡ್ತಾ ಇದ್ದೆ. ಏನು ಎಲ್ಲರೂ ಇಳಿಯೋಕ್ಕೆ ಜಿಗಿಮಗ ಮಾಡ್ತಿದ್ರು. ಏನಾದ್ರು ಮಿಸ್ ಆಗಿದೆಯಾ ಚೆಕ್ ಮಾಡ್ಕೊಂಡು ಹಿಂದ ಹೊರಡಬೇಕು. ಇವಾಗ ಹೊರಡೋಣ. ಅವನು ಬೇರೆ ಫೋನ್ ಮಾಡ್ತಾನೆ ನನ್ನ ಫ್ರೆಂಡು. ಥ್ಯಾಂಕ್ ಯು. ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು. ಏರ್ಪೋರ್ಟ್ ಏನಪ್ಪ ಲೈಟ್ ಇವಾಗ ಆಚೆಯಿಂದ ನೋಡಿದ್ರೆ ಎಷ್ಟು ದೊಡ್ಡದಾಗಿ ಕಾಣಿಸ್ತದೆ ಅಂದ್ರೆ ಹಂಗಿಂಗಲ್ಲ. ನೋಡೋಣ. ಬಸ್ಸಲ್ಲಿ ಹೋಗ್ಬೇಕು. ಅದ್ದೂರಿಯಾಗಿತ್ತು ಆದ್ರೂ ಇಡೀ ಗಂಟನು. ಇಲ್ಲಿ ನಾವು ಬಂದಿದ್ದಂತ ಫ್ಲೈಟು ಇದೇನೆ ಫುಲ್ಲು ರೆಡಿ ಆಗಿ ಇವಾಗ ನಾವು ಇಳಿದಿದೀವಿ. ಇವಾಗ ಈ ಬಸ್ಸಲ್ಲಿ ನಾವು ಹತ್ರ ಹೋಗ್ಬೇಕು. ಇವಾಗ ಎತ್ತಿ ನಮ್ಮನ್ನ ನಮ್ಮ ಹತ್ರ ಬಿಡ್ತಾರೆ ಇವಾಗ. ನೋಡಿ ಎಷ್ಟು ವಿಶಾಲವಾಗೈತೆ. ಹಿಂಗೆ ಬರ್ಬೇಕಾಗಿತ್ತು ಅಲ್ಲಿಂದ ಬೆಂಗಳೂರಿಂದನೂ, ಆದ್ರೂ ಇಲ್ಲಿಂದ ಮಿಸ್ ಆಗ್ಬಿಟ್ಟಿದ್ದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅದ್ದೂರಾಗೈತೆ ಆದ್ರೂ ಬರ. ಇಲ್ಲಿಂದ ಇವಾಗ ಹತ್ಕೊಂಡು ಹೋಗ್ಬೇಕು. ಅಪ್ಪ ಆಕಾಶ್ ಏರ್ ಬಾಬಾ ಹೇಳಿ ಇವಾಗ ನಾವು ಡೈರೆಕ್ಟ್ ಇವಾಗ ವಾರಣಾಸಿಗೆ ಹೊರಡ್ಬೇಕು. ಹೆಂಗೈತೆ ಇಷ್ಟು ವಿಶಾಲವಾಗಿ. ಬೆಂಗಳೂರು ಏರ್ಪೋರ್ಟ್ನ ಇದೇ ತರ ತೋರ್ಸವ ಅಂತ ಅನ್ಕೊಂಡಿದ್ದೆ, ಆದ್ರೆ ಅಷ್ಟೊಂದು ಫಾಗು ಏನು ಟೇಕ್ ಆಫ್ ಆಗೋದಕ್ಕೆ ತುಂಬಾ ಟೈಮ್ ಆಗೋಯ್ತು ಅಲ್ಲಿ. ಅದ್ರಲ್ಲಿ ಹೋಲ್ದೆ ಇಲ್ಲಿ ವಿಸ್ತಾರ ಏನ್ ದೊಡ್ಡ ಜಾಗ. ಅರೈವಲ್ ಬಂದು ಫೈನಲಿ. ಇಲ್ಲೆಲ್ಲ ನಮ್ ಲಗೇಜ್ಗಳೆಲ್ಲ ಆ ಕಡೆ ಬರ್ತಾ ಇದೆ. ಯಾವ ಕಡೆ ಬರುತ್ತೆ ಅವಲ್ಲೇ ಮೆಸೇಜ್ ಬಂದ್ಬಿಟ್ಟೈತೆ. ಅರೈವಲ್ ಅಲ್ಲಿ ಬ್ಯಾಗು ಯಾವ ಕಡೆ ಬರುತ್ತೆ ಅಂತನೂ ಸಹ ಇನ್ಫಾರ್ಮ್ ಮಾಡಿದ್ರೆ ಅಲ್ಲಿ ಹೋಗಿ ಬ್ಯಾಗ್ ಎತ್ಕೋಬೇಕು. ಇವಾಗ ಬ್ಯಾಗ್ ಎತ್ಕೊಂಡು ಇನ್ನೆಲ್ಲ ಅವರೆಲ್ಲ ಒಂದ್ ಸ್ವಲ್ಪ ಏನೋ ಬ್ಯಾಗೇಜ್ ಕ್ಯಾಬಿನ್ ಈ ಕಡೆ ಐತವ. ಬ್ಯಾಗ್ ಎತ್ಕೊಳಕ್ಕೆ ವೇಟಿಂಗ್. ಬ್ಯಾಗ್ ಅಂತೂ ಇನ್ನೂ ಬಂದಿಲ್ಲ, ವೇಟ್ ಮಾಡ್ತಾ ಇದೀವಿ. ಅಲ್ಲಿ ಬತ್ತು ಇವಾಗ ಬತ್ತು. ಹಿಂಗ್ ಜಾರ್ತದ್ ನೋಡ್ ನಂದು ಇವಾಗ ಅಲ್ಲಿ ಬೀಳ್ತು. ಆದರ್ಶ್ ಬ್ಯಾಗು ಗ್ಯಾಪ್ ಬ್ಯಾಗ್ ಸಾಗಯ್ಯ. ಇಲ್ಲಿ ಬ್ಯಾಗ್ ಎತ್ಕೊಳ್ಳಿ ಎತ್ಕೋ. ನಂದಿಲ್ಲ ಮರೆಯ, ನಂದು ಇನ್ನೂ ಬಂದಿಲ್ಲ. ಎಲ್ಲಿ ನಂದು ಅದ್ಯಾರ್ದು? ನನ್ನದು ಎತ್ಲ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಎಲ್ಲರ ಬ್ಯಾಗು ಬಂದಾಯ್ತು. ಇವಾಗ ಲೆಟ್ಸ್ ಗೋ ಇನ್ ವಾರಣಾಸಿ ಟೆಂಪಲ್. ಕಾಶಿ ವಿಶ್ವನಾಥ ಟೆಂಪಲ್ಗೆ ಡೈರೆಕ್ಟ್ ಹೋಗ್ತಾ ಇರೋದು. ಇಲ್ಲೇ 2.5 ದಿನ ಪೂರ್ತಿ ಇರ್ತೀವಿ. ಎಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವಾಗ ಇಲ್ಲಿಂದ ನೋಡೋಣ, ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ದೇವಸ್ಥಾನಕ್ಕೆ ಅದಂತೂ ಗೊತ್ತಿಲ್ಲ. ಒಂದು 20-25 ಕಿಲೋಮೀಟರ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಎಲ್ಲ ಇವ್ರು ಯಾರು ಇನ್ನೂ ತಿಂಡಿ ಮಾಡಿಲ್ಲ. ತಿಂಡಿ ಮಾಡ್ಕೊಂಡು ಎಲ್ಲರೂ ಹೋಗ್ಬೇಕಷ್ಟೆ. ಎಕ್ಸಿಟ್ ಆಗಾಯ್ತು. ಇವಾಗ ಇಲ್ಲಿಂದ ಯಾವ್ದ್ರಲ್ಲಿ ಹೋಗ್ಬೇಕು ಅನ್ನೋದೇ ಒಂದು ಪ್ರಶ್ನೆ. ನೋಡೋಣ ಯಾವ್ದು ಕಮ್ಮಿ ಬಜೆಟ್ ಆಗುತ್ತೋ ಅದ್ರಲ್ಲಿ ಹೋಗಕ್ಕಂತೂ ಹಾಕ್ತೀವಿ. ಅಣ್ಣ ಏನೋ ಚೈನೀಸ್ ಅಲ್ಲಿ ಹಾಕಬಿಟ್ಟು ಯಾರನ್ನ ಹುಡುಕ್ತಾನೆ. ಯಾರು ಬಂದ್ರೆ ಗೊತ್ತಿಲ್ಲ. ಪಪ್ಪ ಈ ತರ ನೋಡಲಿ, ಈ ತರ ನಮ್ನ ಯಾರಪ್ಪ ಮಾಡ್ದಾರೋ ತಗಿ ಜಿಗಿ ಮಗ ಎಲ್ಲಾರ್ಗು ಹೂನಾರ ಹಾಕೊಂಡು ಎಲ್ಲಾರ್ಗು ವೆಲ್ಕಮ್ ಮಾಡ್ತಾರ ನೋಡಲಿ. ಫೈನಲಿ ಟ್ಯಾಕ್ಸಿನ ಬುಕ್ ಮಾಡಾಯ್ತು. ಇನೋವಾ 8 ಜನಕ್ಕೆ 1250 ರೂಪಾಯಿ. ಮಾಮೂಲಿಯಾಗಿ ನಾವು ಚೆಕ್ ಮಾಡಿ ನೋಡ್ದು ಊಬರು, ಓಲಾ, ರ್ಯಾಪಿಡೋ ಎಲ್ಲ ಸಹ ಇಲ್ಲೇ ಐತೆ, ಅವೈಲೇಬಿಲಿಟಿ ಇದೆ. ಚೆಕ್ ಮಾಡಿ ನೋಡ್ದು ಅದರಲ್ಲಿ 600 ರೂಪಾಯಿ ತೋರಿಸ್ತಿತ್ತು 4 ಜನಕ್ಕೆ. 2 ಸೇರಿಸ್ರೆ ಅಷ್ಟಕ್ಕೆ ಬರ್ತೈತೆ. ಅದಕ್ಕೋಸ್ಕರ ಮಾಮೂಲಿ ಒಂದೇ ಗಾಡೀಲಿ ಇನೋವಾದಲ್ಲಿ ಇಲ್ಲಿಂದ ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗೋಕ್ಕೆ 1 ಅವರ್ ಬೇಕು. ಅದಕ್ಕೋಸ್ಕರ ನಾವು ಡೈರೆಕ್ಟಾಗಿ
ಇನೋವಾದಲ್ಲೇ ಎಲ್ಲರೂ ಸಹ ಹೋಯ್ತಾ ಇದೀವಿ 1250 ರೂಪಾಯಿಗೆ. ಏನಾದ್ರೂ ಕಮ್ಮಿ ಕೇಳ್ದು 1100 ರೂಪಾಯಿಗೆ 1000 ರೂಪಾಯಿ ಕೇಳ್ದು, ಆದ್ರೆ ಕಮ್ಮಿ ಅಂತೂ ಮಾಡ್ಕೊತಾ ಇಲ್ಲ. ಏನಕ್ಕಂದ್ರೆ ಇಲ್ಲಿನ ಎಲ್ಲರೂ ಸಹ ಮಾತಾಡ್ಕೊಂಡು ಮಾಡ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಇವಾಗ 1250 ರೂಪಾಯಿಗೆ ನಾವು ಹೋಗ್ತಾ ಇರೋದು ಕಾಶಿ ವಿಶ್ವನಾಥ ಟೆಂಪಲ್ಗೆ. ಇದು ನಮ್ಮ ಡ್ರೀಮ್ ಪ್ಲೇಸ್. ಎಕ್ಸ್ಪೆಷಲಿ ಹೇಳ್ಬೇಕು ಅಂದ್ರೆ ಇದೆ ಇನೋವಾ. ಬ್ಯಾಗ್ಗಳು ತುಂಬಬೇಕು ಇವಾಗ ಎಲ್ಲಾರ್ದು. ತುಂಬೋಣ ಬ್ಯಾಗ್ಗಳನ್ನ. ಏನಕ್ಕೆ ಅಲ್ಲೋಗಿ ರೂಮ್ ಬೇರೆ ಬುಕ್ ಮಾಡ್ಬೇಕು, ರೂಮ್ ಬೇರೆ ಹುಡುಕ್ಬೇಕು 2.5 ದಿನಕ್ಕೆ. ಜಿಗಿಮಗ ಈ ಸಲ ಟ್ರಿಪ್ಪು. ಎಲ್ಲರಿಗೂ ಹಬ್ಬ. ಎಲ್ಲರೂ ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ ಹೊರಟಾಯ್ತು ಇನೋವಾ ಗಾಡಿಲಿ. ಆರಾಮಾಗಿ 1200 ರೂಪಾಯಿಗೆ ಹೋಯ್ತಾ ಇದೀವಿ. ಇನೋವಾನೇ, ಇನೋವಾ ಯಾವ್ದೋ ಒಂದು ಕ್ರಿಸ್ಟಾ. ಹೋಗೋದು ಒಟ್ಟಿನಲ್ಲಿ ಕಾಶಿಗೆನೆ 1 ಅವರ್ ಆಯ್ತದ ಇಲ್ಲಿಂದ ಹೋಗೋ ಗಂಟ. 27 ಕಿಲೋಮೀಟರ್ ಐತೆ. ಆರಾಮಾಗಿ 1 ಅವರ್ ಹೋಗೋದು. ಅಲ್ಲಿ ಎಲ್ಲಿ ರೂಮ್ ಮಾಡ್ಬೇಕು ಅಂತ ನೋಡ್ಬೇಕು. ಅದರಲ್ಲದೆ ಇವ್ರು ಒಂದ್ ಸ್ವಲ್ಪ ಯಾವ್ದೋ 2 BHK ಫ್ಲಾಟ್ ಹೇಳ್ತಾ ಇದಾರೆ. ಪರ್ ಹೆಡ್ 300 ರೂಪಾಯಿ ಆಯ್ತದ ಅಂತ ಹೇಳ್ತಾ ಇದಾರೆ. ಆದ್ರೆ ಹೋಗಿ ನೋಡಿ ಅಲ್ಲಿನ ಜಾಗಗಳನ್ನ ಒಂದ್ ಸ್ವಲ್ಪ ನೋಡಾದ್ಮೇಲೆ ಎಲ್ಲಿ ಬೇಕು ಅಂತ ನೋಡ್ಬೇಕು. ಅದರಲ್ಲಿ ನಾವು ಸ್ವಲ್ಪ ಆಶಿ ಘಾಟ್ ಹತ್ರ ನೋಡಿದ್ರೆ ಬೆಟರ್ ಆಗಿರುತ್ತೆ. ಏನಕ್ಕಂದ್ರೆ ಬೆಳಗಿನ ಜಾವ 4 ಗಂಟೆಗೆ ನಾವು ಅಲ್ಲಿ ನೋಡ್ಬೇಕು ಅಂದ್ರೆ ಅಲ್ಲಿಗೆ ಬೇಗ ಹೋಗಕ್ಕೂ ಟೈಮ್ ಇರಬೇಕು. ಅಂದ್ರೆ ಆಶಿ ಘಾಟ್ ಹತ್ರ ರೂಮ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಅದಕ್ಕೋಸ್ಕರ ಆಶಿ ಘಾಟ್ ಹತ್ರ ನೋಡ್ತೀವಿ. ಇಲ್ಲ ದಶಾಶ್ವಮೇಧ ಘಾಟ್, ಇಲ್ಲ ಹರಿಶ್ಚಂದ್ರ ಘಾಟ್ ಅಂತ ಹೋಗಲ್ಲ, ಅಲ್ಲಿ ಯಾವ್ದು ಸಿಗಲ್ಲ. ಒಟ್ಟಿನಲ್ಲಿ ದಶಾಶ್ವಮೇಧ ಘಾಟ್ ತಪ್ಪರ ಆಶಿ ಘಾಟ್, ಇವೆರಡು ಸ್ಪೇಸ್ ಅಲ್ಲಿ ಪಕ್ಕ ರೂಮ್ ನ ನೋಡಿ ಅಲ್ಲಿ ಬುಕ್ ಮಾಡೋದು ಅದಂತೂ ಪಕ್ಕ. ಇವಾಗ ಎಲ್ಲರೂ ಫಸ್ಟ್ ಟೈಮು ಫ್ಲೈಟ್ ಅಲ್ಲಿ ಮಾಡಿದ್ದು. ಇವಾಗ ಇವ್ರಿಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಕೇಳೋಣ. ಆದರ್ಶ್, ಹೆಂಗಿತ್ತು ನಿನ್ಗೆ ಫಸ್ಟ್ ಟೈಮು ಫ್ಲೈಟ್ ಎಕ್ಸ್ಪೀರಿಯನ್ಸು? ಟೇಕ್ ಆಫ್ ಲ್ಯಾಂಡಿಂಗು ಹೆಂಗಿತ್ತು? ಚೆನ್ನಾಗಿತ್ತು. ಇಳಿಬೇಕಾದ್ರೆ ಭಯ ಆಯ್ತು. ಏನಕ್ಕೆ? ಅದ್ರಲ್ಲಿ ಲ್ಯಾಂಡಿಂಗ್ ಮಾಡ್ಬೇಕಾದ್ರೆ ಏನ್ ಕಿವಿ ಗುಮ್ ಅಂತಿತ್ತು ಅಂದ್ರೆ ಕಿವಿ ಕಡೆ ನೋವು ಬಂದ್ಬಿಟ್ಟಿತ್ತು. ಆ ತರ ಲ್ಯಾಂಡಿಂಗ್ ಇದಾಯ್ತಿತ್ತು. ಕಿವಿ ಗುಮ್ ಅಂತ ಕಟ್ಕೊಬಿಟ್ಟಿತ್ತು ಅದಂತೂ. ಹಾಗೆ ರಾಕೇಶ್, ಹೆಂಗಿತ್ತು ರಾಕೇಶ್ ಫಸ್ಟ್ ಟೈಮ್ ನಿಮ್ಗೂ? ಒಳ್ಳೆ ನಿದ್ದೆ ಇಲ್ಲ ಅಷ್ಟೇ, ನಿದ್ದೆ ಮಾಡೋಕಷ್ಟೇ. ನಿದ್ದೆ ಇಲ್ಲ. ಚೇತನ್ ಹೆಂಗಿತ್ತು ಹೇಳಪ್ಪ ಚೇತನ್? ತುಂಬಾ ನಾಗಲೆಲ್ಲ ನೀವು ಮಿಸ್ ಆಗೋಗಿರ್ತೀರಾ. ಅದಕ್ಕೋಸ್ಕರ ಇವಾಗ ಸಪ್ರೇಟ್ ಆಗಿ ಇಟ್ಕೊಂಡು ಕೇಳ್ತಾ ಇದೀವಿ. ಹೇಳಿ ಇವಾಗ. ಹೇಳ್ರಪ್ಪ ಹಿಂದೆ. ತುಂಬಾ ಮುಜುಗರ. ಇವಾಗ ಇಲ್ಲಿ ಅವ್ರ ಮನೇಲಿ ಎಲ್ಲಿ ಬಿದ್ದಾರಾಗೋಯ್ತೀರ ಅಂತ ಭಯ. ಇವಾಗ ಹಿಂದ್ಗಡೆ ನಮ್ಮ ಹೀರೋ ಧನುಷ್ ಪಂಕರ್ ಇದ್ದಾರೆ. ಅವ್ರು ಕೇಳದ ನಮ್ ಪಕ್ಕನೆ ಕೂತಿದ್ರು. ಏನ್ ವಿಂಡೋ ಸೀಟ್ ಅಲ್ಲಿ ಕುತ್ಕೊಬಿಟ್ಟು ಮಲ್ಕೊಂಡೇ ಬಿಟ್ಟಿದ್ರು ಆರಾಮಾಗಿ. ವಿಂಡೋ ಸೀಟ್ ಅಲ್ಲಿ ಕುತ್ಕೊಬಿಟ್ಟು ಆರಾಮಾಗಿ ವಿಡಿಯೋ ಮಾಡ್ಬಿಟ್ಟು ಮಲ್ಕೊಬಿಟ್ರ ಆತ. ಇನ್ನೇನು ಏನು ಕಾಣಿಸ್ತಾನೆ ಇಲ್ಲ ಅಲ್ಲಿ. ಇನ್ನೇನ್ ಮಾಡಿದ್ರು? ಧನುಷ್ ಪಂಕ್ ಹೆಂಗಿತ್ತು? ಯಾವ ರೀತಿ? ಮಾತಾಡಿ ಧನುಷ್ ಪಂಕ್. ಏನ್ ಸುಮ್ನೆ ಯಾವ ತರನು ಭಯ ಏನ್ ಅನ್ಸ್ತಿಲ್ಲ. ಬಟ್ ಲ್ಯಾಂಡಿಂಗ್ ಅಲ್ಲಿ ಸ್ವಲ್ಪ ಟೆನ್ಷನ್ ಆಯ್ತು ಅಷ್ಟೇ. ಅದ್ ಬಿಟ್ರೆ ಏನಿಲ್ಲ, ಚೆನ್ನಾಗಿತ್ತು. ಚೇತನ್ ಕೊಡೋಣ. ಹೆಂಗಿತ್ತು ಚೇತನ್? ತುಂಬಾ ಚೆನ್ನಾಗಿತ್ತು. ಜೋರಾಗಿ ಮಾತಾಡಪ್ಪ. ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಪಕ್ಕದಲ್ಲಿ ಒಂದಿಬ್ರು ಹುಡುಗಿರು ಇದ್ರೆ ಚೆನ್ನಾಗಿರೋದು. ಇವತ್ತಿನ ದಿವಸ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಆದ್ರೆ ಫ್ರೀಯಾಗಿ ಏನು ಕೊಡ್ಲಿಲ್ಲ, ಅದೊಂದು ಬೇಜಾರಾಯ್ತು. ಫ್ರೀಯಾಗಿ ಕೊಡೋದಂದ್ರೆ ವಾಟರ್ ಒಂದೇನೆ, ಇನ್ನೇನು ಫ್ರೀಯಾಗಿ ಕೊಡಲ್ಲ ಅಷ್ಟೇ. ನಮ್ಮ ಹರೀಶ್ ಫ್ಲೈಟ್ ಅಲ್ಲಿ ಹೋಗ್ಬೇಕಂದ್ರೆ ತುಂಬಾ ಆಸೆ ಪಟ್ಟಿದ್ದ. ಇವಾಗ ಫೈನಲಿ ಅವನ್ ಡ್ರೀಮ್ ಸಹ ಸಕ್ಸಸ್ ಆಗಿದೆ. ಕೇಳೋಣ ಹರೀಶ್ ಹೆಂಗಿತ್ತು? ಹರೀಶ್
ನಾನ್ ಸಕ್ಸಸ್ ಪಾರ್ಟಿನ ಭಾಸ್ಕರ್ ಇವತ್ತು ಸಂಜೆ ಎಲ್ಲಾರ್ಗು ಕೊಡಿಸ್ತಾನೆ, ಎಲ್ಲ ತಯಾರಾಗಿರಿ. ಆಮೇಲೆ ಇವಾಗ ನಾವು ಫ್ಲೈಟ್ ಅಲ್ಲಿ ಎಲ್ಲ ಹೋದವ್ರು ಎಣ್ಣೆ ಕೊಡ್ತಾರ, ಜ್ಯೂಸ್ ಕೊಡ್ತಾರ ಅಂದ್ರೆ ಇಲ್ಲಿ ಏನು ಕೊಡ್ಲಿಲ್ಲ ಸ್ವಾಮಿ, ಏನು ಕೊಡ್ಲಿಲ್ಲ. ಗಗನಸಖಿ ಚೆನ್ನಾಗಿರ್ಲಿಲ್ಲ. ಮೂಲ ಕರ್ತರು ಈ ಟ್ರಿಪ್ಗೆ ಹೋಗ್ಬೇಕು ಅಂತ ರೀಲ್ಸ್ ನೋಡಿ ಎಲ್ಲಾರು ಅಪ್ರೋಚ್ ಮಾಡಿದಂತ ಮಹಾನ್ ಭಾವ ಮುಂದೆ ಕುತ್ಕೊಬಿಟ್ಟವ್ರೆ. ಏನು ಮಾಡಕ್ಕಾಗಲ್ಲ. ಅಭಿಷೇಕ್ ವಾಯ್ಸ್ ಅಂತೂ ಕೇಳ್ಸಕ್ಕಾಗಲ್ಲ, ಆದ್ರೆ ಅವನ್ನ ಹಿಡಿದಿಟ್ಟು ಪಕ್ಕ ತೋರಿಸ್ತೀನಿ ಯಾರಕ್ಕೆ ಅಂತ. ರೀಲ್ಸ್ ನೋಡಿ ಎಲ್ಲರನ್ನೂ ಅಪ್ರೋಚ್ ಮಾಡಿದಂತ ಮಹಾನ್ ಭಾವ. ನೋಡೋಣ ರೀಲ್ಸ್ ನೋಡಿ 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 ಇನ್ಸ್ಟಾಗ್ರಾಮ್ ರೀಲ್ಸ್ ತಗೋರೆ ಬರೀ ಗಂಗಾ ಪೂಜೆ, ಮಣಿಕರ್ಣಿಕಾ ಘಾಟು. ಅದರಲ್ಲದೆ ಮಣಿಕರ್ಣಿಕಾ ಘಾಟ್ನ ರೀಸೆಂಟ್ ಆಗಿ 15ನೇ ತಾರೀಕು ಡೆಮಾಲಿಷ್ ಬೇರೆ ಮಾಡ್ಬಿಟ್ರು, ಒಂದ್ ಸ್ವಲ್ಪ 1% ಅದೇ ಒಂದ್ ಸ್ವಲ್ಪ ಬೇಜಾರಾಗಿದ್ದು. ನೋಡೋಣ ಎಷ್ಟು ಡೆಮಾಲಿಷ್ ಮಾಡಿದ್ದಾರೆ ಅಂತ. ಆದ್ರೆ ಇವಾಗ ಹೋಗ್ಬೇಕಾಗಿರೋದು ಕಾಶಿ ವಿಶ್ವನಾಥ ಟೆಂಪಲ್ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ. ಎಲ್ಲರೂ ಇನೋವಾ ಕಾರಿಂದ ಇಳಿದು ಇಲ್ಲಿಂದ ಇವಾಗ ವಾರಣಾಸಿ ಟೆಂಪಲ್ಗೆ ಹೋಗಕ್ಕೆ ರಿಕ್ಷಾದಲ್ಲಿ ಹೋಗ್ತಾ ಇದೀವಿ. ಕಾರ್ಗಳು ಜಾಸ್ತಿ ಒಳಗೆಲ್ಲ ಅಲೌಡ್ ಇರಲ್ಲ, ಅದಕ್ಕೋಸ್ಕರ ರಿಕ್ಷಾದಲ್ಲಿ ಹೋಗ್ತಾ ಇದೀವಿ. ಎಲ್ಲರೂ ಪರ್ ಹೆಡ್ 20 ರೂಪಾಯಿ ಆರಾಮಾಗಿ ಅಲ್ಲಿ ಗಂಟ ಕರ್ಕೊಂಡು ಹೋಗ್ತಾರೆ. ಬ್ಯಾಗ್ ಇಟ್ಕೊಂಡು ಆರಾಮಾಗಿ ಹೋಗೋಣ. ಇವಾಗ ನೋಡ್ತಾ ಇದೀವಿ ಎಲ್ಲರೂ. ಇಲ್ಲಿಂದ 2 ಕಿಲೋಮೀಟರ್ ಐತೆ. ಅವರು ದೇವಸ್ಥಾನ ಹತ್ರ ಇನೋವಾ ಕಾರ್ನವ್ರು ಅಂತೂ ದೇವಸ್ಥಾನ ಹತ್ರ ಅಂತೂ ಬಿಟ್ಕೊಳ್ಳಿಲ್ಲ. ಅಂದ್ರೆ ಅದ್ರಲ್ಲೂ ಅಲ್ಲದೆ ರೂಮ್ಗಳನ್ನ ತೋರಿಸ್ತಾರೆ. 5 ಕಿಲೋಮೀಟರ್ ಹಿಂದೆನೆ ತೋರಿಸ್ತಾರೆ. ದೇವಸ್ಥಾನದಿಂದ ಅಲ್ಲಿ ನಡ್ಕೊ ಹೋಗಿ ಹೋಗೋ ಗಂಟೆ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ನಾವು ದೇವಸ್ಥಾನದ ಹತ್ರನೇ ಮಾಡಬೇಕು ಅಂತ ಹೋಗ್ತಾ ಇದೀವಿ. ರೂಮ್ಗಳನ್ನ ಹುಡುಕಿದ್ರೆ ಪಕ್ಕ ಚೆನ್ನಾಗಿರೋ ಸಿಗುತ್ತೆ, ಆದ್ರೆ ತಾಳ್ಮೆ ಇರ್ಬೇಕಷ್ಟೇ. ತಾಳ್ಮೆಯಿಂದ ಹುಡುಕಿದ್ರೆ ಆರಾಮಾಗಿ ರೂಮ್ಗಳನ್ನ ಹುಡುಕಿ ಇನ್ನ 2.5 ದಿನ ಗಂಟೆ ನಾವು ಇಲ್ಲೇ ಇರ್ತೀವಿ. ರೂಮ್ಗಳನ್ನ ನೋಡಿ ಚೆನ್ನಾಗಿ ಇದ್ ಮಾಡ್ಬೇಕು, ಇಲ್ಲ ಅಂದ್ರೆ ಪಕ್ಕ ನಾವು ಅಡಲ್ಪಡಲಾಗೋಯ್ತೀವಿ. ಅದಕ್ಕೋಸ್ಕರ ಒಂದ್ಸಲ ಜಂಗಮವಾಣಿ ಮಠಕ್ಕೂ ಹೋಯ್ತೀವಿ, ಕರ್ನಾಟಕದ್ದು. ಅಲ್ಲೂ ಹೋಗಿ ಒಂದ್ಸಲ ನೋಡ್ತೀವಿ ಹೆಂಗಿದೆ ಅಂತ. ಅಲ್ಲಿ ಆಗ್ಲಿಲ್ಲ ಅಂದ್ರೆ ಬೇರೆ ಕಡೆಗೆ ಅಲ್ಲೂ ಸಹ ನೋಡ್ತೀವಿ ಏನಾಗುತ್ತೆ ಅಂತ. ಆದ್ರೆ ಇಲ್ಲಂತೂ ಏರಿಯಾ ಕಿರಿದಾಗಿರುತ್ತೆ ಜಾಗ. ಏನ್ ಹೆವಿ ವೆಹಿಕಲ್ಗಳು, ಸಣ್ಣ ಜಾಗ, ವೆಹಿಕಲ್ಗಳು ನುಗ್ಸ್ಕೊ ಹೋಗ್ಬೇಕು. ಆ ಕಾರ್ನೊಂದು ಬಂದಿದ್ರಂತೂ ಅದೆಲ್ಲ ನಿಂತ್ಕೊಂಡ್ಬಿಡ್ತಿತ್ತು ನಮ್ಮ ಮಧ್ಯ. ಅದಂತೂ ಕಾಣೆ. ಅಯ್ಯೋ ನೋಡಪ್ಪ ಜಾಗಗಳನ್ನ, ವಾರಣಾಸಿಗೆ ಹೋಗೋ ಜಾಗಗಳನ್ನ. ಅಯ್ಯೋ ಕಿರಿದಾದ ಜಾಗಗಳು, ಹಾಕೊಂಡು ಪಕ್ಸ್ಕೊಂಡು ಹೋಗೋದೆ. ಅಯ್ಯಪ್ಪ ಹತ್ತಾಗಿತ್ತಾಗು ಅಳ್ಳಾಡದೆ ಹಂಗೆ ಹಿಂಗೆ. ಹೆಂಗೈತೆ ನೋಡಿ ಜಾಗವಂತೂ. ಗುದ್ದೆ ಬಿಡ್ತಾನೆ ಅಣ್ಣ ಹತ್ತಾಗಿ. ಇಲ್ಲಿ ಅಕ್ಕಪಕ್ಕ ಇರೋರ್ಗೆಲ್ಲ ಹುಡುಗಿರ ಸಿಗೇ ಇಲ್ಲ, ನುಗ್ಸ್ಕೊ ಹೋಯ್ತಾರೆ. ಅಯ್ಯಪ್ಪ ಓಹೋ ಭಯ್ಯ, ಅಯ್ಯಪ್ಪ ಆದ್ರೂ ಇಲ್ಲಿ ರೂಮ್ಗಳನ್ನ ತೋರಿಸ್ತೀನಿ ಅಂತ ಹೆವಿ ಸ್ಕ್ಯಾಮ್ಗಳನ್ನ ಮಾಡ್ತಾರೆ. ಆದ್ರೆ ಅದಕ್ಕೋಸ್ಕರ ಎಲ್ಲರೂ ತಲೆ ಕೆಡಿಸ್ಕೊಬಿಡಿ. ನಿಮಗೆ ಎಲ್ಲಿ ಇಷ್ಟ ಆಯ್ತದೋ ಅಲ್ಲೇ ಹುಡುಕಿ. ಯಾವುದೇ ರೀತಿ ಇವ್ರು ಹೇಳಿದ್ರು ಹೋಗಿ ನೋಡಿದ್ರು ನಿಮ್ಗೆ ಚೆನ್ನಾಗೈತೆ ಅಂತ ಇದು ಮಾಡ್ಬಿಡಿ. ಹುಡುಕಿ ಕಮ್ಮಿ ಪ್ರೈಸ್ಗೆ ಅಫೋರ್ಡಬಲ್ ಆಗಿ ಸಿಕ್ಕರೆ ನೋಡಿ. ಇವರಂತೂ ಹೆವಿ ವ್ಯಾಪಾರಸ್ಥರು. ಏನಕ್ಕಂದ್ರೆ ಅವ್ರಿಗೂ ಕಮಿಷನ್ ಬರಬೇಕು. ಅದಕ್ಕೋಸ್ಕರ ಅವ್ರಿಗೆ ಪರಿಚಯ ಇರೋರಿಗೆ ಹೋಗಿ ರೂಮ್ಗಳನ್ನ ತೋರಿಸ್ತಾರೆ. ಅದಕ್ಕೋಸ್ಕರ ಇವಾಗ ಹೋಗಿದ್ದೀವಿ ರೂಮ್ನ ನೋಡ್ಕೊ ಬರ್ಲಿ. ನಾನಂತೂ ಹೋಯ್ತಲ್ಲ ರೂಮ್ ನೋಡೋಕ್ಕೆ. ಅಯ್ಯೋ ಇಲ್ಲಿ ನೋಡಿ ನನಗೆ ಸಾಕಾಗೋದೆ. ಅದಕ್ಕೋಸ್ಕರ ಇಲ್ಲಿ ಕೂತ್ಕೊಂಡು ಟೊಕ್ಕು ಒಂದು ಆ ಕಡೆ ಈ ಕಡೆ ಎದ್ದು ಹೋಗಂತ ಟೈಮ್ ಇಲ್ಲ. ಲಗೇಜ್ ಬೇರೆ ಜಾಸ್ತಿ ಐತೆ. ರೂಮ್ಗೆ ಹೋಗಿ ಹಾಕ್ಬಿಟ್ಟು ಸುತ್ತದೊಂದೇ ಕೆಲಸ ಇರೋದು ನನಗೆ ಇವಾಗ. ಅದನ್ನ ಮಾಡೋಣ, ಎಕ್ಸ್ಪ್ಲೋರ್ ಮಾಡೋಣ. ದೇವಸ್ಥಾನಕ್ಕೆ ಹೋಗಂಟ ಆರಾಮಾಗಿ ಇರೋಣ. ಏನ್ ಗುರು ಸ್ಕ್ಯಾಮ್ ಮಾಡಕ್ ನೋಡ್ತಾರ. ಆದ್ರೂ ಇಲ್ಲಿ ಅಯ್ಯಪ್ಪ ಆಟೋದೊಂದು ಬಂದ
ಪರ್ ರೈಡ್ 20 ರೂಪಾಯಿ, ಎಲ್ಲರೂ ಕರ್ಕೊಂಡು ಹೋಗ್ತೀನಿ, ದೇವಸ್ಥಾನ ಹತ್ರ ಬಿಡ್ತೀನಿ ಅಂತ ಅಂದ 1 ಕಿಲೋಮೀಟ್ರ್ ಹಿಂದ್ಗಡೆ. ಹಾಗೆ ನಾವೇನು ಚೆನ್ನಾಗಿರೋದು ಅದು ಆಗಲ್ಲ. ಅದಕ್ಕೆ ಇನ್ನೊಂದು ಗಾಡಿನ ತಗೊಂಡು ಏನಿಲ್ಲ ಬಂದು ಅವನೇ ರೂಮ್ ತೋರಿಸ್ತೀನಿ ಅಂದ್ಬಿಟ್ಟು ರೂಮ್ ತೋರ್ಸೋಕೆ ಹೋಗಿ ಟೈಮೆಲ್ಲ ವೇಸ್ಟ್ ಮಾಡಿ ಇವಾಗ ಇಲ್ಲಿ ಬಂದು ಬಿಟ್ಬಿಟ್ಟು ಮತ್ತೆ 2ರಿಂದನೂ 300 ರೂಪಾಯಿ ಕೊಡು ಅಂತ ಹೇಳ್ತಾನೆ. ಯಾವ ರೀತಿ ಗುರು? ಅಲ್ಲಿ ನೋಡಿದ್ರೆ 20 ರೂಪಾಯಿ ಕೊಡು ಅಂತಾನೆ ಪರ್ ರೈಟು, 160 ರೂಪಾಯಿ ಆಯ್ತು. ಇನ್ನೂ ಎಕ್ಸ್ಟ್ರಾ 140 ರೂಪಾಯಿ ಕೊಡು ಅಂದ್ರೆ ನಾವೆಲ್ಲಿಂದ ಕೊಡೋವ? ಅದಕ್ಕೋಸ್ಕರ ಅಂತೂ ಕೊಡಲೇ ಇಲ್ಲ. ಅವ್ನು ಹೆಂಗಾರ ಮಾಡ್ಕೊಳ್ಳಿ ಅಂತ ಕೊಡೋದು ಎಷ್ಟು ಕೊಡ್ಬೇಕು ಅಷ್ಟೇ ಕೊಟ್ಬಿಟ್ಟು ಮುಂದೆ ಬಂದು ಟೈಮ್ ವೇಸ್ಟ್ ಮಾಡಿದ್ರೆ ಅಂತ ಹೇಳ್ತಾನೆ. ಅವನೇ ಟೈಮ್ ವೇಸ್ಟ್ ಮಾಡಿಬಿಟ್ಟು ನಮ್ಮನ್ನ 10 ಗಂಟೆ ವೆಯ್ಟ್ ಮಾಡಿಸ್ಬಿಟ್ಟು ಬಂದುಬಿಟ್ಟ. ಇವಾಗ ನಾವು ರೂಮ್ನ ನಾವೇ ಹುಡುಕ್ಬೇಕು. ಇಲ್ಲಿಯವ್ರನ್ನೆಲ್ಲ ಕೇಳಿದ್ರೆ ಸ್ಕ್ಯಾಮ್ ಮಾಡೋದಂತೂ ಪಕ್ಕ. ಅದಕ್ಕೋಸ್ಕರ ರೂಮ್ನ ನಾವೇ ನೋಡಿ ಹುಡುಕಿದ್ರೆ ಬೆಟರ್ ಆಗಿರುತ್ತೆ, ಅದಂತೂ ಪಕ್ಕ. ನೋಡೋಣ. ಜಂಗಮವಾಣಿ ಮಠ ಇಲ್ಲಿಂದ 100 ಮೀಟ್ರ್ ಐತೆ. ಹೋಗಿ ಅಲ್ಲಿ ನೋಡಿ ಯಾವ ರೀತಿ ರೂಮ್ ಐತೆ ಅಂತ ಬುಕ್ ಮಾಡ್ತೀವಿ. ಅಲ್ಲಿಂದ ಕಾಶಿ ವಿಶ್ವನಾಥ ಟೆಂಪಲ್ಗೆ ಬರೀ 950 ಮೀಟ್ರ್ ಇರೋದು. ಇನ್ನೇನು 1 ಕಿಲೋಮೀಟ್ರಿಗೆ 50 ಮೀಟ್ರ್ ಕಮ್ಮಿ. ಅದಕ್ಕೋಸ್ಕರ ಅಲ್ಲೇ ಚೆನ್ನಾಗಿದ್ರೆ ಬುಕ್ ಮಾಡ್ತೀವಿ. ಇಲ್ಲ ಏನಾದರೂ ಇನ್ನೂ ಬೇರೆದು ಈ ಕಡೆ ಎಲ್ಲ ಸಿಕ್ತು ಅಂದರೆ ಅದನ್ನೇ ಬುಕ್ ಮಾಡ್ತೀವಿ. ಎಲ್ಲರೂ ನೋಡಿ ಸಾಕಾಗೋಯ್ತು. ಏನು ಗುರು ಇರೋದು ರೋಡ್ಗಳು ಸಣ್ಣ ಪಣ್ಣ. ಅಯ್ಯೋ ಹೆವಿ ರಶ್ಶು ಅಪ್ಪ, ನೋಡಿದ್ರೆ ಹೆವಿ ಜನರು ಕಣಪ್ಪ. ಏನು ಇಷ್ಟೊಂದು ಜನ. ಲಾಂಜಸಲ್ಲಿ ಒಂದು ಸ್ವಲ್ಪನಾದ್ರು ತಿಂದಿದ್ದೆ ಯಾರು. ಇಲ್ಲಿ ಇನ್ನೂ 5 ಜನಕ್ಕಂತೂ ಲಾಂಜಸ್ ಆಗ್ದೇನೆ. ಅವ್ರು ಇನ್ನೂ ತಿಂಡಿನೂ ಮಾಡಿಲ್ಲ, ಊಟನೂ ಮಾಡಿಲ್ಲ. ಆಲ್ರೆಡಿ ಟೈಮು 1 ಗಂಟೆ ಆಗೋಕ್ಕೆ ಬಂತು. ಇನ್ನೇನು ಮಾಡವ? ಇಲ್ಲಂತೂ ರೂಮ್ನ ಹುಡುಕಿ ಬ್ಯಾಗ್ನ ಇಟ್ಟು ಹೋಗೋ ಗಂಟ ಅಂತೂ ತಲೆ ಕೆಟ್ಟೋಯ್ತದೆ. ಹೋಗ್ಬೇಕಷ್ಟೇ. ರೂಟ್ ಮ್ಯಾಪ್ ಹಾಕೋ, ಎಲ್ಲೆಲ್ಲಿ ರೂಮ್ಗಳು ಸಿಕ್ಕುತ್ತೋ ಚೆಕ್ ಮಾಡ್ತಾ ಹೋಯ್ತಾ ಕೇಳ್ತಾ ಚೆನ್ನಾಗಿರೋದನ್ನ ಬುಕ್ ಮಾಡಬೇಕು, ಹೋಗ್ಬೇಕು. ದೇವಸ್ಥಾನಕ್ಕೆ ನಿಯರೆಸ್ಟ್ ಆಗಿರೋದನ್ನ ಬುಕ್ ಮಾಡ್ಕೋಬೇಕು. ಏನಕ್ಕಂದರೆ ದಶಾಶ್ವಮೇಧ ಘಾಟು, ವಾಶಿ ಘಾಟು ಒಂದು ಸ್ವಲ್ಪ ಅದಕ್ಕೆಲ್ಲ ಹತ್ರ ಆಗೋ ಥರ ಜಾಗದಲ್ಲಿ ನಾವು ಬುಕ್ ಮಾಡ್ಕೊಂಡ್ರೆ ಆರಾಮಾಗಿ ಓಡಾಡೋಕ್ಕೆ ಸರಿಯಾಗಿರುತ್ತೆ. ಅದಕ್ಕೋಸ್ಕರ ಏನು ಗುರು ಹೋಯ್ತಾ ಇದ್ರೆ ಸಿಗ್ತಾನೆ ಇಲ್ವಲ್ಲಪ್ಪ. ನಾವು ನೋಡ್ಬೇಕಾಗಿರೋ ಆ ಮಠಕ್ಕಂತೂ ಸಿಗ್ತಾ ಇಲ್ಲ. ಎಲ್ಲೈತಂತ ಗೊತ್ತಿಲ್ಲ. ಇಲ್ಲಿಂದ ಟೆಂಪಲ್ ಎಷ್ಟು ದೂರ ಐತಂತನೂ ಗೊತ್ತಿಲ್ಲ. ಇಲ್ಲಿಂದ ಗೂಗಲ್ ಮ್ಯಾಪ್ ಹಾಕೋರೆ ಕರೆಕ್ಟಾಗಿ ತೋರಿಸಲ್ಲ. ಇನ್ನೇನು ಮಾಡವ? ಎಲ್ಲರೂ ಗೂಗಲ್ ಮ್ಯಾಪ್ ಹಾಕೊಂಡು ಟೆಂಪಲ್ ನೋಡಿದ್ರೆ ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ಟೆಂಪಲ್ಗೆ ಹತ್ರನೇ ಇರೋದು. ಆದ್ರೂ ಏನು ಮಾಡವ? ನೋಡವ ಇದ್ಯಾವುದೋ ಇಲ್ಲಿ ರೂಮ್ ಐತೆ ನೋಡಿ ಅಂತ ಅಣ್ಣ ಹೇಳ್ತಾನೆ. ನೋಡೋಣ, ಚೆನ್ನಾಗಿದ್ರೆ ಬುಕ್ ಮಾಡೋಣ. ಇಲ್ಲಿಂದ ಹಿಂಗೆ ಹತ್ರ ದೇವಸ್ಥಾನಕ್ಕೂ ಹತ್ರ. ನೋಡೋಣ ಏನಾಯ್ತದೆ ಅಂತ. ಆದ್ರೂ ಫೈನಲಿ ರೂಮ್ನ ಕುದುರಿಸೈತಿ. ಇವಾಗ ಹೋಗ್ಬೇಕು. ಜಾಗ ಹೆಂಗೈತೆ ಗೊತ್ತಾ ಅಪ್ಪ? ಒಬ್ರು ಹೋಗೋಕ್ಕೂ ಆಗಲ್ಲ, ಹಂಗದಲ್ಲಪ್ಪ ಜಾಗ. ಓ ಇಲ್ಲಿ ಹೆಂಗಿದಲ್ಲ ಜಾಗ, ಸಿಕ್ಕಿದ ಜಾಗ ಅಪ್ಪ. ಹೆಂಗೈತೆ ಜಾಗ? ಈ ಸಣ್ಣಕ್ಕೆ ಒಳಕ್ಕೆ ಕೂಡ್ಬೇಕು. ಹಂಗೆ ಹೆಂಗಾಯ್ತು ಏನಾಯ್ತು ಒಂದು ಕಾಣೆ. ಸಿಕ್ಬಿಟ್ರೆ ಚೆನ್ನಾಗಿರೋದು. ಹಬ್ಬಾ ಹಬ್ಬ. ಇಲ್ಲಿಂದ ಆರಾಮಾಗಿ ದೇವಸ್ಥಾನಕ್ಕೆ ಅಕ್ಕಪಕ್ಕ ಸುತ್ತಾಡ್ಬೋದು. ಏನ್ ಗುರು 3ನೇ ಫ್ಲೋರು? ಅಲ್ಲಿ 1 ಫ್ಲೋರ್ ಹತ್ತದೆ. ಇದು 3 ಫ್ಲೋರ್ ಹತ್ತಿಸ್ತಿದ್ರಲ್ರು. ಏನ್ರದು? ಸೂನೆಲ್ಲ ಈ ಕಡೆನೆ ಬಿಟ್ಬಿಡಿ. ಇಷ್ಟೊತ್ತು ಗಂಟೆ ಸುತ್ತಿದ್ದಕ್ಕೂ ಸಾರ್ಥಕ ಆಯಿತು.
ರೂಮ್ನ ತೋರಿಸ್ಬಿಟ್ರೆ ಗಾಸ್ ಆಗೋಯ್ತೀರಾ. ಅದೇ ಗಾಸೇನಾಗಲ್ಲ, ನಾರ್ಮಲ್ ಆಗಿ ಎಲ್ಲರಿಗೂ ಇದ್ದಿದ್ದೆ. ತೋರಿಸ್ತೀನಿ ಇವಾಗ ನೋಡಿ ರೂಮ್ ಹೆಂಗೈತೆ ಅಂತ. ಆರಾಮಾಗಿ ಹಿಂಗೈತೆ ರೂಮು. 3 ದಿವಸಕ್ಕೆ 3700 ರೂಪಾಯಿ. 8700 ರೂಪಾಯಿ. ಓಹೋ, ನಾ 3000 ಅನ್ಕೊಂಡಿದ್ದೆ, ಜಾಸ್ತಿನೇ ಆಯ್ತು. ಫೈನಲಿ ಎಲ್ಲರೂ ರೂಮಲ್ಲಿ ಇಷ್ಟೊತ್ತು ಗಂಟೆ ರೆಸ್ಟ್ನ ಮಾಡಿ ಇವಾಗ ನಾವು ಗಂಗಾ ನದಿಲಿ ಮುಳುಗಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಇನ್ನ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊತಾ ಇದ್ದಾರೆ ಹೋಗಿ ಸ್ನಾನ ಮಾಡೋಕ್ಕೆ. ಇನ್ನೊಬ್ಬ ನಾನು ಸ್ನಾನ ಮಾಡಲ್ಲ ಅಂತ ಹೋಗಿ ಬಿಸಿನೀರಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ. ಇವಾಗ ಫೋನ್ ಎತ್ಕೊತಿಲ್ವ ಅಲ್ಲಿ? ಅಲೋಡ್ ಇಲ್ಲ ಒಟ್ನಲ್ಲಿ. ಲಾಕರ್ ಇಟ್ಬಿಟ್ಟು ಹೋಗ್ಬೇಕು. ಲಾಕರ್ ಇದೆ, ಫೋನ್ನ ಲಾಕರಲ್ಲಿ ಇಟ್ಬಿಟ್ಟು ಹೋಗ್ಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಇವಾಗ ಎಲ್ಲರೂ ಗಂಗಾ ನದಿಲಿ ಹೋಗಿ ಸ್ನಾನ ಮಾಡಿ ಅಲ್ಲಿಂದ ಮತ್ತೆ ದೇವ್ರ ದರ್ಶನ ಮಾಡಕ್ಕೆ ಹೋಗ್ತೀವಿ. ಹಾಗೆ ನಾವು ಸ್ಪರ್ಶ ದರ್ಶನವೂ ಸಹ ಬುಕ್ ಮಾಡಿದ್ದೀವಿ. ಅದು 23ನೇ ತಾರೀಕು ಬೆಳಗ್ಗೆ ಇರೋದು. ಇವತ್ತು 21, ನಾಳೆ 22, 23 ನಾಳಿದಿರೋದು. ನಮಗೆ ಆರಾಮಾಗಿ ಅದನ್ನು ಮಾಡ್ಬೋದು. ಹಾಗೆ ಎಷ್ಟು 84 ಘಾಟ್ಗಳಿದೆಯೋ ಅದರಲ್ಲಿ ಎಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ನೋಡ್ತೀನಿ. ಹಾಗೆ ನಾಳೆ ಬೆಳಗ್ಗೆ ಬೋಟ್ ರೈಡಿಂಗ್ ಸಹ ಮಾಡಬೇಕು. ಅದನ್ನು ಸಹ ಹೆಂಗೆ ಮಾಡ್ತೀವಿ, ಯಾವ ರೀತಿ ಇರುತ್ತೆ ಅಂತಲೂ ಸಹ ನಿಮಗೆ ತೋರಿಸ್ತೀನಿ. ಹಾಗೆ ಇವಾಗ ನಾವು ಹೋಗ್ತಾ ಇರೋದು ಗಂಗಾ ನದಿಗೆ ಮುಳುಗೋದಕ್ಕೆ. ಮುಳುಗಕ್ಕೆ ಹೋಗ್ಬಿಟ್ಟು ಇವ್ರನ್ನ ಮುಳುಗಿಸ್ಬಿಡವ ಬೇಡ, ಎಲ್ಲರನ್ನೂ ಸ್ನಾನ ಮಾಡಿಸಿ ದರ್ಶನ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೇಕು. ಅಯ್ಯೋ ಇವ್ರಿಗೆ ಇನ್ನೂ ತಿಂಡಿನೇ ಮಾಡಿಲ್ಲ ನಾವು ಬೆಳಗ್ಗೆಯಿಂದ. ನಾನೊಬ್ಬ ಬಿಟ್ರೆ ಇನ್ಯಾರು ಅಲ್ಲಿ ತಿಂಡಿ ಮಾಡಿಲ್ಲ. ಇನ್ನೇನು ಮಾಡೋಣ, ಬೇಗ ಹೋಗಿ ತಿಂಡಿ ಮಾಡಬೇಕು. ಒಟ್ಟಿನಲ್ಲಿ ನನ್ನ ಹತ್ರ ಕ್ರೆಡಿಟ್ ಕಾರ್ಡ್ಗಳು 15-16 ಇದ್ದು. ಅಷ್ಟರಲ್ಲೂ ಲಾಂಜಸ್ ಇದ್ದಿದ್ದು 5 ಕಾರ್ಡು. 5 ಕಾರ್ಡಲ್ಲಿ 2 ಕಾರ್ಡು ಮಿನಿಮಮ್ ಸ್ಪೆಂಡ್ ಆಗಿರಲಿಲ್ಲ, ಇನ್ನೊಂದು ಅಕ್ಸೆಪ್ಟೇ ಆಗಲಿಲ್ಲ. ಆಗಿದ್ದು ಬರೀ 2 ಕಾರ್ಡ್ ಅಕ್ಸೆಪ್ಟ್ ಆಗಿದ್ದು. ಹಾಗೆ ಇನ್ನೊಂದು ಕಾರ್ಡು ಬೇರೆಯೊಂದು ಅಷ್ಟೇ. 3 ಕಾರ್ಡು 8 ಜನದಲ್ಲಿ 3 ಕಾರ್ಡ್ ಅಕ್ಸೆಪ್ಟ್ ಆಯಿತು. ಇನ್ನೊಂದು ಪ್ರೈಮರಿ ಕಾರ್ಡ್ ಮೆಂಬರ್ ಬೇಕಾಗಿತ್ತು, ಅವ್ರು ಬಂದಿರಲಿಲ್ಲ. ಅದಕ್ಕೋಸ್ಕರ ಆ ಕಾರ್ಡು ಆಕ್ಸೆಸಿಬಿಲಿಟಿ ಆಗಲಿಲ್ಲ. ಅದಕ್ಕೋಸ್ಕರ 3 ಜನ ಹೋಗಿದ್ದೋ. ಅವರಿಬ್ಬರು ಸರಿಯಾಗಿ ತಿನ್ನಲಿಲ್ಲ. ನಾನೊಬ್ಬ ನೀಟಾಗಿ 6 ಗಂಟೆ ನೀಟಾಗಿ ನೋಡ್ಕೊಂಡು ತಿನ್ಕೊಂಡು ಬಂದಿದ್ದೀನಿ. ಆದರೆ ಇವಾಗ ಎಲ್ಲರಿಗೂ ಹೊಟ್ಟೆ ಹಸಿತಾ ಇದೆ. ಒಟ್ಟಿನಲ್ಲಿ ಇವಾಗ ಹೋಗಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಅದಾದ ನಂತರ ಗಂಗಾ ನದಿಲಿ ಹೋಗಿ ಮುಳುಗಿ ಅಲ್ಲಿಂದ ನಾವು ದರ್ಶನ ಮಾಡೋಕ್ಕೆ ಹೋಗ್ತೀವಿ. ಬನ್ನಿ ಹೋಗೋಣ.